ಇವತ್ತು ನಮ್ಮ ಮನೆಗೆ ಹಿಂದೂ ಫ್ರೆಂಡ್ ಫ್ಯಾಮಿಲಿ ಬರ್ತಾ ಇದ್ದಾರೆ. ಹಾಗಾಗಿ ನಾನ್ ವೆಜ್ಜು ಎಲ್ಲ ಮಾಡಿದ್ವಿ. ಬಿಂಗೋಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಫಸ್ಟ್ ಟೇಸ್ಟ್ ಮಾಡಿಸ್ತಾ ಇದ್ದಾಳೆ. ಅದಕ್ಕೆ ಬಿಂಗೋ ನಾನ್ ವೆಜ್ ಸ್ಮೆಲ್ ನೋಡೋಣ ನನಗೂ ಹಾಕು ಅಂತ ಹಠ ಮಾಡ್ತಾ ಇದ್ಲು. ಅದು ಬಿಸಿ ಇದ್ದಿದ್ದರಿಂದ ನನ್ನ ಮಗಳು ಉಫ್ ಮಾಡಿ ಅದಕ್ಕೆ ಹಾಕ್ತಾ ಇದ್ಲು. ಪ್ರಾಣಿಗಳು ನೋಡಿ ಎಷ್ಟು ಹಸುವಿಂದ ಇದು ಮಾಡ್ತವೆ ಅಂತ ಅಂದ್ಬಿಟ್ಟು ಅವಕ್ಕೆ ಫಸ್ಟು ನಾವು ತಿಂದ ಇದ್ರೂ ಫಸ್ಟು ಅವಕ್ಕೆ ಹಾಕಿ ಆಮೇಲೆ ನಾವು ತಿನ್ನಬೇಕು. ಹಾಗಾಗಿ ನಮ್ಮ ಮನೆಯಲ್ಲಿ ಅದನ್ನು ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಯಾಕೆಂದರೆ ನಾವು ಹೇಳ್ಕೊತೀವಿ ಆದರೆ ಅವು ಹೇಳ್ಕೊಡೋದಿಲ್ಲ. ಹಾಗಾಗಿ ನಾವು ಅದಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು. ಪ್ರಾಣಿಗಳಿಗೆ ಮಾತಾಡೋಕ್ಕೆ ಬರಲ್ಲ, ನಮಗೆ ಮಾತಾಡೋಕ್ಕೆ ಬರುತ್ತೆ ಅಂತಾರಲ್ಲ, ಅದೇ ಸುಳ್ಳು. ಯಾಕಂದರೆ ಪ್ರಾಣಿಗಳದ್ದು ಅವ್ರದ್ದೇ ಒಂದು ಭಾಷೆ ಇರುತ್ತೆ. ನಮಗೂ ಅಷ್ಟೇ. ಪ್ರತಿ ಸ್ಟೇಟು, ಪ್ರತಿ ಡಿಸ್ಟಿಕ್ಕು, ಪ್ರತಿ ಕಂಟ್ರಿಗೂ ಅವ್ರವ್ರದ್ದೇ ಭಾಷೆ ಇರುತ್ತೆ. ಅಲ್ಲೇ ಗೊತ್ತಾಗುತ್ತೆ ನಾವು ಭಾಷೆನ ಕ್ರಿಯೇಟ್ ಮಾಡ್ಕೊಂಡಿರೋದು ಅಂತ. ಪ್ರಾಣಿಗಳಿಗೂ ಎಲ್ಲ ರಿಯಾಕ್ಷನ್ನು ಮಾಡುತ್ತೆ, ಆದರೆ ನಮಗೆ ಕುಕ್ಕಿಂಗ್ ಮಾಡ್ಕೊಳಕ್ ಬರುತ್ತೆ, ಅದಕ್ಕೆ ಬರೋದಿಲ್ಲ ಅಷ್ಟೇ. ಅದ್ರದ್ದೇ ಭಾಷೆ ಕೂಡ ಇದೆ. ಆಯಾ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಅದ್ರ ಭಾಷೆ. ನಾವು ಯಾವಾಗ ಗೊತ್ತಾಗುತ್ತೆ ಇದೆಲ್ಲ ಅಂತ ಅಂದರೆ ಪ್ರಾಣಿಗಳ ಜೊತೆ ಒಡನಾಟ ಬೆಳೆಸ್ಕೊಂಡಿದ್ದಾಗ ಮಾತ್ರನೇ ಗೊತ್ತಾಗುತ್ತೆ ಅವಕ್ಕೂ ಆ್ಯಕ್ಷನು ರಿಯಾಕ್ಷನು ಎಲ್ಲ ಇದೆ ಅಂತ. ಇಲ್ಲಿ ನೋಡಿ ನಮ್ಮ ಬಿಂಗೋ ಹೆಂಗೆ ಸೋಫಾ ಮೇಲೆ ಬಂದಿದೆ. ನಮ್ಮ ಮನೆಗೆ ಒಂದಷ್ಟು ಜನ ಗೆಸ್ಟ್ ಬರ್ತಾ ಇದ್ದಾರೆ. ಯಾರು ಅಂದರೆ ನನ್ನ ಮಗಳು ಫ್ರೆಂಡ್, ಅಪ್ಪ ಅಮ್ಮ, ಅಕ್ಕ ತಂಗಿ, ತಮ್ಮ, ಇಷ್ಟು ಜನ ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂದ್ಬಿಟ್ಟು ಮನೆ ಫುಲ್ಲು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದೀವಿ. ನೋಡಿದ್ರ ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂದರೆ ಮನೆ ಯಾವ ಥರ ಇಟ್ಕೊಂಡಿದ್ದಾರಪ್ಪ ಅಂತ ಅನ್ಕೋತಾರೆ ಅನ್ನೋದಕ್ಕೋಸ್ಕರನಾದರೂ ನಾವು ಮನೇನ ನೀಟಾಗಿ ಇಟ್ಕೊಂಡಿರ್ತೀವಿ ಆ ಟೈಮಿಗೆ. ಮತ್ತು ಅವ್ರಿಗೆಲ್ಲ ಇಷ್ಟೊತ್ತವರೆಗೂ ಕುಕ್ ಮಾಡ್ತಾಯಿದ್ದೆ. ಇವಾಗ ಕಂಪ್ಲೀಟ್ ಆಯಿತು. ಇನ್ನೊಂದು 20 ಮಿನಿಟ್ಸಲ್ಲ ಬರ್ತಾರಂತೆ ನಮ್ಮ ಮನೆಗೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮನೆ ಇವತ್ತು ಗೆಸ್ಟ್ಗೋಸ್ಕರ ಏನೆಲ್ಲ ಅಡುಗೆನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಂತ ಅನ್ನೋದನ್ನು ತೋರಿಸ್ತೀನಿ ಇವತ್ತು. ಬನ್ನಿ ನೋಡೋಣ. ಈಗ ನಾವು ವೆಜ್ಜು ನಾನ್ ವೆಜ್ ಎರಡೂ ಮಾಡಿದ್ದೀವಿ. ಅವ್ರ ಅಪ್ಪ ಅಮ್ಮ ವೆಜ್ ಅಂತೆ, ಮಕ್ಕಳೆಲ್ಲ ನಾನ್ ವೆಜ್ ತಿಂತಾರಂತೆ. ಹಾಗಾಗಿ ವೆಜ್ಜು ನಾನ್ ವೆಜ್ ಎರಡೂ ಮಾಡಿದ್ದೀವಿ. ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ. ಅವ್ರ ಅಪ್ಪ ಅಮ್ಮಗೋಸ್ಕರ ಹಲ್ವಾ ರೆಡಿ ಮಾಡಿದ್ದಾಳೆ ನನ್ನ ಮಗಳು. ಮತ್ತು ಮೊಸರು ಬಜ್ಜಿ, ಬಾಳೆಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಹಿಟ್ಟು ಕಲಸಿ ಇಟ್ಟಿದ್ದೀವಿ. ಕಟ್ ಮಾಡಿ ಬಾಳೆಕಾಯಿನ ಅವ್ರು ಬಂದಮೇಲೆ ಬಿಸಿ ಬಿಸಿ ಹಾಕ್ಕೊಡೋಣ ಅಂದ್ಬಿಟ್ಟು ಇಲ್ಲಿ ಪಲಾವ್ ಮಾಡಿದ್ದೀವಿ. ಪಲಾವ್, ಇದರಲ್ಲಿ ಮಶ್ರೂಮ್ ಪಲಾವ್ ಇದೆ. ನಾಟಿ ಕೋಳಿ ಸಾಂಬಾರ್ದು ಇನ್ನೊಂದಷ್ಟು ಐಟಮ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ವಿ, ಅದಷ್ಟು ಡಿಲೀಟ್ ಆಗಿದೆ. ಚೆನ್ನಾಗಿದ್ದೀರಾ? ಇವರೇ ನೋಡ್ಬೋದು ನಮ್ಮನೆ ಗೆಸ್ಟು, ನನ್ನ ಮಗಳು ಫ್ರೆಂಡ್ ಪೇರೆಂಟ್ಸು. ಈಗ ತಾನೇ ಇದ್ರು, ಇಲ್ಲೇ ಟೌನ್ ಒಳಗಡೆ ಹೋಗಿದ್ದಾರೆ. ಬರ್ತಾರೆ. ನಾನು ಬ್ಲಾಗ್ ನೋಡಿದ್ರಾ? ಹಾಯ್. ಇವ್ರೇನು ನಮ್ಮನೆ ಗೆಸ್ಟ್ ಇವತ್ತು. ನನ್ನ ಮಗಳು ಫ್ರೆಂಡ್ ಇವಳು. ಇಂಟ್ರಡ್ಯೂಸ್ ಮಾಡಿಸು ಇಂದು. ಎಷ್ಟು ನಾವು ಕನ್ನಡದವರು ಹಿಂದಿಯವರು ಅಂತ ಅನ್ಕೋಬಿಡ್ತಾರೆ. ಇಂದು ಕನ್ನಡ ಮಾತಾಡು. ನನ್ನ ಹೆಸರು ಪ್ರತಿಭಾ. ನಾನು ಜನರಿಗೆ ನಮಸ್ಕಾರಗಳು. ನಾನು ಪ್ರತೀಕ್ಷಾ. ಇವರ ತಂಗಿ ನಾನು ಪ್ರತೀಕ್ಷಾ. ನಮಸ್ಕಾರ. ನಾನು ಜೂನಿಯರ್. ಇದು ನಂದು ಸೀನಿಯರ್ ಕ್ಲಾಸ್. 3 ಜನ ತ್ರಿವಳಿ ಮಕ್ಳಂಗೆ ಕಾಣಿಸ್ತಾರಲ್ವಾ? ಆ ಬಿಂಗೋಗ್ ಒಂದು ಹಿಂಸೆ ಕೊಡ್ತಾಳೆ. ಇಷ್ಟ ಅದಕ್ಕೂ ಹಿಂಸೆ ಕೊಡಿಸ್ಕೊಳಕ್ಕೆ. ನಾವೆಲ್ಲ ಅದನ್ನ ಮುದ್ದು ಮಾಡಲ್ವಲ್ಲ, ಊಟ ಹಾಕೋದಷ್ಟೇ.
ಖುಷಿ ಪ್ರಾಣಿ ಆಟ ಆಡಿಸಿದ್ರೆ ಬಿದ್ದು ನಾನು ಪುಷ್ ಮಾಡ್ಬಿಟ್ಟಿದ್ರಿ ಅಲ್ಲಿ ರೀ ಈಗ ಯಾರು ಫ್ರೆಂಡು ಇಂದು ಫ್ರೆಂಡು ಹೇಳಿ ನೋಡೋಣ. ನಾ ಬರ್ತಿದ್ದಂಗೆನೆ ಕಂಡಿಡ್ದೆ ಅವಳನ್ನ, ಅವಳೇ ಅಂತ. ಇವಾಗ ಕರೆಕ್ಟ್. ಅಲ್ಲ ಅಲ್ಲ, ಮೂಡ್ಬಿದ್ರಲ್ಲಿ ನಿನ್ನ ನೋಡ್ಲಿಲ್ವಲ್ಲ ಅಂತ ಕೇಳ್ತಾವ್ರೆ. ಅವಳಿಗೆ ಹಿಂದಕ್ಕೆ ತುಂಬಾ ಜನ ಫ್ರೆಂಡ್ಸ್ ಅವರಲ್ಲ, ಹಂಗಾಗಿ ಗೊತ್ತಾಗಿಲ್ಲ. ಅದೇ ನೀವು ಬಂದಾಗ ಅವ್ರು ಯಾರು ಇರ್ತಿರಲಿಲ್ಲ ಕಾಲೇಜಲ್ಲಿ ಇರೋರು, ಹಾಗಾಗಿ. ಹಾಂ ಆದ್ರೆ ಈ ಕ್ವಾರಂಟೈನ್ ಮಾಡಿದ ಆ ಟೈಮ್ಗೆ ಏನ್ ಬೇಕಂದ್ರೆ ನಿಮ್ಗೆ ಕಸ್ಟಮರ್ಗೆ ಸೇಫ್ ಕೊಡು ಕೇಳ್ತಾರಲ್ಲ, ಆ ಟೈಪ್ ನಾನು ಮಾಡಿದ್ದೀಗ ಪ್ಲಾನಿಂಗ್ ಮಾಡಿ ಹಿಂಗೆ ಮಾಡ್ಬೇಕು ನಾನು ಮಾಡಿಲ್ಲ. ಅಂದ್ರೆ ನಾನೇ ಮಾಡಿಸಿರೋದು ಸ್ವಲ್ಪ 7,90,000 ಹೋಲ್ಸೇಲ್ ಪ್ರೈಸ್ ಫುಲ್ ಅಷ್ಟು ಶೋರೂಮ್ ಬಂದ್ರೆ 5 ಲಕ್ಷ ರೂಪಾಯಿ ಮೇಲೆ ಇತ್ತು. ಅಂದ್ರೆ ಕ್ವಾಲಿಟಿ ಆಮೇಲೆ ನಾವು ಮಾಡಿಸಿದ್ರಲ್ಲ ಲೈಫ್ ಟೈಮ್ ಕ್ವಾಲಿಟಿ ವಾರಂಟಿ, ಇರೋವರೆಗೂ ವಾರಂಟಿ. ಇವರು ನಮ್ಮ ಮನೆ ಉಯ್ಯಾಲೆ ಬಗ್ಗೆ ಮಾತಾಡ್ತಾರೆ. ಚೆನ್ನಾಗೈತೆ, ಎಷ್ಟು ಕೊಟ್ಟರೆ ಏನು ಅಂತ. ಒಂದು 50-20 ದಿನ ವ್ಯತ್ಯಾಸ. ಈಗಾಗಲೇ ನಾನು ಇನ್ನೊಬ್ರು ಮಾಡಿಸ್ತಾ ಇದ್ದೀನಿ. ಈಗಾಗಲೇ ನನ್ನ ರನ್ನಿಂಗ್ ಯಾವಾಗಲೂ ಸೋಫಾ ಸೆಟ್ಟು, ಡೈನಿಂಗ್ ಟೇಬಲ್, ಇದು ಸ್ಟಾರ್ಟ್ ನೀವು ಸೆಟ್ಟಿಂಗ್ ಮಾಡಕ್ಕೆ ಹೇಳಿ, ಸೆಟ್ಟಿಂಗ್ ಮಾಡಿಸಿ. ಇದೆಲ್ಲ ಚಿನ್ನ ಯಾವತ್ತೂ ಚಿನ್ನ ಮಾಡಿಸ್ಕೊಡ್ತೀವಿ ಅಂದ್ರೆ ನಂದು ಹುಟ್ಟಿದೆ, ನಂದೆಲ್ಲ ಜಾಸ್ತಿ ಇದೆ ಬಿಸ್ನೆಸ್. ಬಟ್ ಅವ್ರು ಹೇಳೋದಂಗೆನೆ ಹಾಗೆ ಇದೆ ಡಿಸೈನ್. ಆಮೇಲೆ ನಾನೇನು ಚಾಯ್ಸ್ ಇದನ್ನೇ ಮಾಡ್ಬೇಕಂತ ಹೇಳಿಲ್ಲ, ನಾನು ಅನ್ಕೊಂಡಿಲ್ಲ. ಬಟ್ ಅದು ನಮ್ಗೇನು ಅಷ್ಟು ಲೈಕ್ ಆಗಿಲ್ಲ ಸರ್, ಅದು ಕ್ರ್ಯಾಕ್ ಬರ್ತಾ ಇದೆ. ಯಾವತ್ತೂ ರೆಡಿಮೇಡ್ ಮಾಡ್ಕೊಟ್ಟಿದೆ ಸರ್. ನೋಡಿ ನಾವು 6 ವರ್ಷ आरती को टच क्या देखो वो आरती को टच होके गिरा ना, इसलिए मैं बहुत खुश हूं। आरती को कुछ आरती और मेरे पापा डांटेंगे, मेरे पापा डांटेंगे। आपके पापा डांटते भी हैं क्या सर? कैसे डांटते हैं? बिंगो जो पड़े डैडी, मेरे पापा सीधा मारते हैं। देखो ಇವತ್ತಿಲ್ಲೇ ಆಟ ಆಗ್ತೀರಾ? ನಾವಿಲ್ಲೇ ಸೇವ್ ಮಾಡ್ತೇನೆ ಆಂಟಿ, ನಿಮ್ಮ ಪರ್ಮಿಷನ್ ಇದೆ. ಎಷ್ಟು ದಿನ ಬೇಕಾರೀರಿ? ಇವಾಗ ಬರಬೇಕು ಬಿಜಾಪುರ್ಗೆ, ನಮ್ದು ಇದೇ ತರ 100% ಬರ್ತೀನಿ. ಯಾಕಂದ್ರೆ ನಾನು ನೋಡೇ ಇಲ್ಲ ಬಿಜಾಪುರ ಹೋಗೋಣ ಹೋಗೋಣ ಅನ್ಕೊಂಡು ಹೋಗಿ ಅಕ್ಕ ಇಂದು ಅಂದು ಹೊಸಮನೆ ಡುಪ್ಲೆಕ್ಸ್ ಕಟ್ಟಂಗಿಲ್ಲ. ಪಾನಿ ಗಿರಿ ಅಂತ ಹಾಂ ಡುಪ್ಲೆಕ್ಸ್ ಕಟ್ಟಂಗಿಲ್ಲ, ಡುಪ್ಲೆಕ್ಸ್ ಇಲ್ಲ. ಬಟ್ ಅಲ್ಲಿ ಬಾಲ್ಕನಿ ಎಲ್ಲ ಮಾಡಿಸೋದು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಸ್ತ್ ಆಗೈತೆ. 4 BHK ಫಸ್ಟ್ ಗಿರಾಕತ್ತೆ. ಆ ಕಡೆ ನಾವು ಟ್ರಿಪ್ಪೇ ಮಾಡಿಲ್ಲ. ಬಟ್ ದಸರಾ ಬರುತ್ತೆ ಅಲ್ಲೇ ಮಾಡ್ಕೊಂಡು ದಸರಾಗೆ. ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀವಿ. ಊಟ ಹೇಗಿತ್ತು ನಮ್ಮನೆ? ಸಖತ್ತಾಗಿತ್ತು ಆಂಟಿ, ಎಸ್ಪೆಷಲಿ ಚಿಕನ್ ಬಿರಿಯಾನಿ. ಏನೇನು ಐಟಮ್ ಚೆನ್ನಾಗಿತ್ತು? ಕಬಾಬ್ ಚೆನ್ನಾಗಿತ್ತು. ಮಸಾಲಾ ಮಸಾಲಾ ಎಲ್ಲ ಸಾಂಬಾರು ತುಂಬಾ ಚೆನ್ನಾಗಿತ್ತು ಆಂಟಿ. ಹೊಟ್ಟೆ ಬ್ಲಾಸ್ಟ್ ಆಗಿ ತಿಂದಿದ್ದೀನಿ, ನಡೆಯಕ್ಕಾಗ್ತಾ ಇಲ್ಲ, ತಿನ್ನಿಸ್ಬಿಟ್ಟೆ ನಾನು ಸ್ವಲ್ಪ. ಥ್ಯಾಂಕ್ ಯು ಸೊ ಮಚ್. ಮಮ್ಮಿ
ನಮ್ಮ ಮನೆಗೆ ಬಂದು ಆಂಟಿ ನಂದು ಇಂಟರ್ವ್ಯೂ ಟ್ರೈ ಮಾಡ್ತೀವಿ, ಕ್ವಶನ್ ಕೇಳಿದ್ದಾರೆ. ಇಂಟರ್ವ್ಯೂ ಮಾಡ. ಇವತ್ತು ನಾವು ಇಂದು ಭೂಷಣ್ ಅವರ ಮನೆಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಅಂಕಲ್ ಇಲ್ಲಿ ಫುಲ್ ಆಕ್ಟಿವ್ ಇದ್ದಾರೆ. ನಮ್ಮ ಅಂಕಲ್ ನೀವು ಆಂಟಿ ಮನೆಗೆ ಬಂದು ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಡಿಶಸ್ ಎಲ್ಲ ಮಾಡಿದ್ರು ಆಂಟಿ. ತುಂಬಾನೇ ಖುಷಿ ಆಯಿತು. ಬಿರಿಯಾನಿ, ಗ್ರೇವಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಒಂಚೂರು ಏನು ಮಿಸ್ ಆಗೋದಿಲ್ಲ. ಸಹೂಲಿಯತ್ ಎಲ್ಲ ತುಂಬಾ ಚೆನ್ನಾಗಿ ಮಾಡೋರೆ. ನಮ್ದು ಇಲ್ಲಿ ಒಬ್ರು ನಮ್ಮ ಅಕ್ಕ ಇದ್ದಾರೆ, ಒನ್ ಆಫ್ ಅವರ್ ಗೆಸ್ಟ್. ಕೇಳೋಣ ಹೆಂಗಿತ್ತು ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇಲ್ಲಿ ಬಂದಿದ್ದಕ್ಕೆ ನನ್ಗ ಥ್ಯಾಂಕ್ ಯು ಎಲ್ಲರಿಗೂ, ಎಸ್ಪೆಷಲಿ ಅಂಕಲ್ಗೆ ಆಂಟಿಗೆ ತುಂಬ ಥ್ಯಾಂಕ್ ಯು. ಊಟ ತುಂಬ ಚೆನ್ನಾಗಿತ್ತು. ವೆರೈಟೀಸ್ ತುಂಬ ಮಾಡಿದ್ರು. ರಿಮೋಟ್ ಹುಡುಕ್ತವ್ರ ಅಂಕಲ್, ರಿಮೋಟ್ ಇಟ್ಕೊಂಡು ಮಾಡ್ತಾವಳೆ. ಇಂಟರ್ವ್ಯೂ ಸ್ವಲ್ಪ ಓಕೆ. ಸೊ ಊಟ ತುಂಬ ಚೆನ್ನಾಗಿತ್ತು, ವೆರೈಟೀಸ್ ಇತ್ತು. ಅದು ಯಾವ್ದು ನಾಟಿ ಚಿಕನ್ ತುಂಬ ಟೇಸ್ಟ್ ಇತ್ತು ಆಂಟಿ. ಥ್ಯಾಂಕ್ ಯು ಸೋ ಮಚ್. ವೆಜ್ ನಾನ್ ವೆಜ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ನೋಡೋಕೆ ತುಂಬ ಟೇಸ್ಟ್ ಇತ್ತು. ನಮ್ಮ ಮಮ್ಮಿ ವೆಜ್ ತಿಂದರೆ ನೆಕ್ಸ್ಟ್ ಇಂಟರ್ವ್ಯೂ ಅವ್ರಿಗೆ ಮಾಡಿಸಿ. ಓಕೆ, ಧನ್ಯವಾದ ಗ್ರಾಹಕರೇ. ಇವ್ರಿಗೆ ಬಿಟ್ಟು ಧನ್ಯವಾದ. ಇವ್ರ ಕಡೆ ಹೋಗುವ. ಅವಳು ಮೊಬೈಲ್ ಇಟ್ಕೊಂಡ್ರೆ ಸಾಕು ಓಡ್ತಾಳೆ, ಇಷ್ಟ ಆಗಲ್ಲ. ಇಲ್ಲಾಂದ್ರೆ ಅವಳನ್ನ ಇಟ್ಕೊಂಡು ಏನೇನೋ ಮಾಡ್ಬಿಡುವೆ. ಅಂಕಲ್ ಹತ್ರ ಇಂಟರ್ವ್ಯೂ ಹೋಗೋಣ. ಅವಳು ಡ್ಯಾನ್ಸ್ ಸಖತ್ತಾಗಿ ಮಾಡ್ತಾಳಲ್ವಾ, ಆ ಡ್ಯಾನ್ಸ್ ಮಾಡಿಸುವೆ. ಅವಳು ಕೋಆಪ್ರೇಷನ್ ಮಾಡಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಬರ್ತಾವಳೆ ಅಂತ ತೆಗಿತಾರೆ ವಿಡಿಯೋ ಅಂತ. ಅಂಕಲ್ RCB ಮಾಡು ನೀನು. ಎಂಜಾಯ್ ಮಾಡಿ ಎಲ್ಲರೂ. ಸ್ವಿಮ್ಮಿಂಗ್ ಇದೆ, ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಖುಷಿ ಆಯ್ತದೆ. ಸ್ವಿಮ್ಮಿಂಗ್ ಬರೋಣ. ಇಟ್ಕೋ. ಅದೇ ಬರ್ತದೆ, ಹೋದ್ರೆ ಅದೇ ಕಳಿಸ್ತದೆ. ಅದೇನಿಲ್ಲ ಇರೋದು ಅಷ್ಟೇ, ನೀವು ಬೈಕಿರೋದು. ಹಾಂ, ನಮ್ಮ ಇಂದು ಅವರು ಟೋಪಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಓವರ್ ಆಕ್ಟಿಂಗ್ ಅಂಕಲ್ ತುಂಬ ಚೆನ್ನಾಗಿದೆ. ತುಂಬ ಮನೆಯಲ್ಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಕರೆಕ್ಟ್ ಇನ್ವಿಟೇಷನ್ ಕೊಡ್ತಕ್ಕೆ ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಂಟಿ. ನೀವು ಬರ್ತಾ ಇರಿ ಅಂಕಲ್. ಬಿಜಾಪುರ ಬರಲೇಬೇಕು ನೀವು. ದಸರಾ ओवर एक्टिंग करती है. हाँ मेरे हमारी देखो ये सॉरी इंदू एलिफेंट सॉरी कितना ओवर एक्टिंग करती है ये लड़की. ನಮ್ಮ ಮಮ್ಮಿ ಬರ್ತಿದ್ದಾರೆ. पोचा दिख रहा है. कम डाउन. ನಮಸ್ಕಾರ ದಕ್ಷಿಣರೇ. ಇಲ್ಲಿ ನಮ್ಮ ಇನ್ನೊಬ್ಬರ ಗೆಸ್ಟ್ ಅವರು ಸಿಕ್ಕಿದ್ದಾರೆ ನಮಗೆ. ಇವ್ರಿಗೂ ಕೇಳುವ ಹೆಂಗಿತ್ತು ಹೇಗಿತ್ತು ಆಂಟಿ ಮಕ್ಕಳಿಗೆ ಊಟ ಎಲ್ಲ ಹೆಂಗಿತ್ತು ಅಂತ ಕೇಳುವ. ನಿಮ್ಮ ಹೆಸರನ್ನು ಹೇಳಿ. ಮಮ್ಮಿ ಬೀಳಕ್ಕೆ ಮೈಕ್ ನನಗೆ ಕೊಡು ಹೋಗು ನೀನು. ನನ್ನ ಹೆಸರು ಅನಿತಾ. ಓಕೆ, ಪ್ರತಿಭಾ ಫ್ರೆಂಡು ಬಿಂಗೋ ಮನೆಗೆ ಬಂದಿದ್ದೀವಿ. ಬಿಂಗೋ ಇವರು ಸೂಪರ್ ಆಗಿತ್ತು, ಸೂಪರ್ ಸೆಟ್ ಡೂಪರ್ ಇತ್ತು. ಓಕೆ ತುಂಬಾ ಚೆನ್ನಾಗಿತ್ತು. ಮತ್ತೆ ಕರೆದ್ರೆ ಮತ್ತೆ ನೆಕ್ಸ್ಟ್ ಸಂಡೇ ಬಂದ್ಬಿಡ್ತೀವಿ. ಆಂಟಿ ಕೇಳ್ತಾ ಇದ್ರು ವೆಜ್ ಹೆಂಗಿತ್ತು ಅಂತ ಕೇಳ್ತಾ ಇದ್ರು. ಹೆಂಗಿತ್ತು ವೆಜ್? ಪುಲಾವ್ ಮಾತ್ರ ಸಕ್ಕತ್ತಾಗಿತ್ತು. ಓಕೆ, ಮಶ್ರೂಮ್ ಪುಲಾವ್ ಆಂಟಿ ಬಂದ್ರು. ಮಟನ್ ಥರ ಇತ್ತು. ಮಟನ್ ಥರ ಆಯ್ತಾ? ಓಕೆ ಹಾಂ. ಅಡ್ಡ ಈ ಮೇಡಮ್ ಮತ್ತೆ ಕರೆದ್ರೆ ಮತ್ತೆ ಬರ್ತೀವಿ. ನೀವು ಕರಿಯಲ್ವಾ? ತುಂಬಾ ತಿಂದಿದ್ದೀವಿ ಮನೆ ಮಾತ್ರ ಏನಿಲ್ಲ ಗಾಯ್ಸ್, ಇಲ್ಲ ತುಂಬಾನೇ ತಿಂದಿದ್ದೀವಿ. ಅದು ಸುಳ್ಳು ಹೇಳ್ತಾ ಇದ್ದಾರೆ. ಇಂದು ಫ್ರೆಂಡ್ ಫ್ಯಾಮಿಲಿಯವರು ಇಂದು ಮನೆಗೆ ಫಸ್ಟ್ ಟೈಮ್ ಬಂದಿದ್ದೀವಿ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸೋದ್ರ ಮೂಲಕ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ.
ಏ ಏ ಹಂಗೆಲ್ಲ ಮಾಡ್ಬಾರ್ದು. फोटो लूं क्या? चटाक ನಮ್ಮನೆಗೆ ಎಷ್ಟು ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಈಗ ಪೂಲ್ ಕಡೆ ಬಂದಿದ್ದಾರೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಇವನ್ಗೇನು ಬಿಸಾಕಿ ಅಂತಾನೆ. ಇವನ್ ತೆಗ್ದಿ ಇಲ್ಲ ಹಾಕ್ರೆ ರೇ, ಇವನ್ನ ತೆಗ್ದಿ ಅಲ್ಲಿ ಹಾಕಿ ಅಷ್ಟೇ. ಇವತ್ತು ಭಾನುವಾರ ರಜಾ, ಆಯ್ತು ರಜಾ. रुके बहुत कुछ लिया ನಮ್ಮ ಸುಶೀಲಮ್ಮ ಅವರೇ ಎಷ್ಟು ಫಾರ್ವರ್ಡ್ ಆಗ್ಬಿಟ್ಟವ್ರೆ ಗೊತ್ತಾ. ಯಾವ್ದಾದ್ರು ಒಂದು ಸೀನ್ ಇದ್ರೆ ತಗೊಳ್ಳಿ ವಿಡಿಯೋ ಅಂತಾರೆ. ಸ್ಟಾರ್ಟಿಂಗ್ ಅವ್ರಿಗೆ ಒಂಚೂರು ಮಾಡಿಸ್ದೆ, ಅದಾದ್ಮೇಲೆ ಅವ್ರಿಗೆ ಗೊತ್ತು ಯಾವ ಸೀನ್ ಮಾಡಿದ್ರೆ ಚಂದ. ನೀನು ಆಗಲ್ಲ, ಅಷ್ಟೇ ಕಾಲು ಚಿತ್ತಾಯ್ತಲ್ವಾ, ಮತ್ತೆ ಮುಳುಗಲ್ವಲ್ಲ, ಅಂದ್ರೆ ಮೇಕ್ಬತ್ತಿ ಟಚ್ ಕೊಟ್ರೆ ಮೇಕ್ಬತ್ತಿ ಮೇಲೆ ಮುಟ್ಟು 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 ಇಟ್ಕೊಳ್ಳಿ. ಮುಟ್ಟು ಏನೂ ಆಗಲ್ಲ. ಈಗ ಟೈಮ್ ಬಂದು 7 o'clock ಆಗಿದೆ. ಈಗ ಇಂದು ಫ್ರೆಂಡ್ ತಮ್ಮ ಆಟ ಮಾಡ್ತಾ ಇದ್ದ, ಏನಾದ್ರು ಗೇಮ್ ಆಟ ಆಡೋಣ, ನಂಗೆ ಬೋರ್ ಆಗ್ತಾ ಇದೆ ಅಂತ. ಹಾಗಾಗಿ ಇವರೆಲ್ಲ ಸೇರಿಕೊಂಡು ಐಸ್ ಪ್ಲೇಸ್ ಗೇಮ್ ಆಡ್ತಾ ಇದ್ದಾರೆ. ಓಕೆ ಅವ್ರಿಗೆ
ಈಗ ಟೈಮ್ ಬಂದು 8:30 ಆಗೈತೆ. ಫ್ಯಾಮಿಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವರು ಬೆಂಗಳೂರಿಗೆ ಹೊರಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಇಲ್ಲ ಬೆಳಿಗ್ಗೆ ಗುರುಡಿ, ಇವಾಗ ಬೇಡ ನೈಟ್ ಆಗೈತೆ ಅಂತ ಹೇಳ್ತಾ ಇದ್ವಿ. ನೈಟು ಟ್ರಾಫಿಕ್ ಇರಲ್ಲ, ಹೊರಡ್ತೀವಿ ಅಂತ ಹೇಳ್ತಾ ಇದ್ರು. ಮಕ್ಕಳನ್ನ 4-5 ದಿನ ಇಲ್ಲೇ ಇರಿಸ್ಬಿಟ್ಟು ಹೋಗಿ ಅಂತ ಕೇಳ್ತಾ ಇದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 6:30 ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಂದು ಫ್ರೆಂಡ್ ಅಪ್ಪ ಅಮ್ಮ ರಾತ್ರಿ ಸ್ಟೇ ಆಗಿದ್ರು ಇಲ್ಲೇನೆ. ಮಾರ್ನಿಂಗು 5:30 ಎದ್ದು 6 o'clock ಹೊರಟ್ಬಿಟ್ರು. ಇಬ್ರು ಮಕ್ಕಳನ್ನ ಇಲ್ಲೇ ಇರಿಸ್ಬಿಟ್ಟು ಹೋಗಿದ್ರು. ಇಂದು ಫ್ರೆಂಡ್ ಅವ್ರ ಅಪ್ಪ ಅಮ್ಮಂಗೆ ಕಳಿಸ್ಬಿಟ್ಟು ತೋಟ ನೋಡೋಣ ಅಂತ ಹೋಗಿದ್ದಾರೆ. ನಾನು ಇವಾಗ ಅವ್ರ ಹಿಂದೆ ಹೊರಟಿದ್ದೀನಿ. ಏನು ಮಾಡ್ತಾ ಇದ್ದಾರೆ? ನಮ್ಮ ಬಿಂಗೋಗಂತೂ ಜನ ಬೇಕು. ಪಕ್ಕದ ಮನೆಯವರು ಹಾಲು ಹಾಕ್ತೀನಿ ಬಾ ಅಂತ ಕರೆದ್ರೂ ಸಹ ಹೋಗ್ಲಿಲ್ಲ, ನನ್ನಿಂದನೇ ಬಂತು. ಯಪ್ಪ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಯಾವ್ಯಾವ ಹಣ್ಣು ಗಿಡ ಹಾಕಿದೀವಿ ಅಂತ ಇಂದು ನಿನಗೆ ಅವಳಿಗೆ ಗೊತ್ತಿಲ್ಲ ನಿಜ. ಅವರಪ್ಪ ಗಿಡ ತಂದು ಹಾಕಿ 2-3 ವರ್ಷ ಆಯಿತು. ಅವಳು ಈ ಕಡೆ ಬಂದಿರಲಿಲ್ಲ, ಸ್ಕೂಲು ಅದು ಇದು ಅಂದ್ಕೊಂಡು ಈಗಲೇ ಫ್ರೀ ಮಾಡ್ಕೊಂಡು ಅವಳು ಬಂದಿರೋದು. ಇದು ವಾಟರ್ ಆ್ಯಪಲ್. ಅದೇ ಅದೇ ಇದ್ಯಾದ್ರಿ ಇದು ಒಂಥರ ಜಾಲಿ ಮರದ ತರ ಐತಲ್ಲ. ಇದು ನೆಕ್ಸ್ಟ್ ಅದೇ ಆಪಲ್ ತೋರ್ಸ್ರಿ. ಆಪಲ್ ಬಿಟ್ಟಿರೋ ಏ ಬರ್ತಾ ಇಲ್ವಾ? ನಾನು ಇದು ಕೊತ್ತಿ ಅಂತಾರೆ, ಇದು ಗಂಡು ಕೊತ್ತಿ, ಕ್ಯಾಟ್ ಅಂತಾರೆ ಇಂಗ್ಲಿಷಲ್ಲಿ. ಹಿಂದಿಲಿ ಏನಂತಾರೆ? ಹಿಂದಿಲಿ ಮಿಯಾ ಮಿಯಾ ಅಂತಾರೆ. ಇದು ಎಲ್ ಬಿಟ್ಟೈತೆ ತೋರ್ಸಿ ಈಗ. ಬಾಲ್ ಮುಂದಕ್ಕೆ ಕಣ್ಬಿಡು. ನೋಡು ಅಲ್ಲೆಲ್ಲ ನೋಡು ಕಾಣ್ತು. ಏ ಹಣ್ಣು ಆಗಿಲ್ಲ ಕಂದ್ಬಿಡ, ಕೀರ್ಬೇಡ. ತಿನ್ನು ಏನು ಆಗಿಲ್ಲ, ಸಾಯಿಗಿಲ್ಲ. ಫ್ರೆಂಡ್ಸ್ ಆಪಲ್ ಬಿಟ್ಟಿದೆ ನಮ್. ನೋಡಿ ನೋಡಿ ಇದು ಎಂತ ಆಪಲ್ ರೀ? ಮಾಮ್ಲಿ ರೀ, ಇದು ಎಂತ ಆಪಲ್ ಹೇಳು ಈಗ? ಗ್ರೀನ್ ಆಪಲ್ ಅದು. ಗ್ರೀನ್ ಆಪಲ್ಲಾ? ಗ್ರೀನ್ ಅದಲ್ಲ, ಅದಕ್ಕೆ ಗ್ರೀನು. ಅಣ್ಣಾದ್ರೆ ನೋಡಿ ಎಲ್ಲ ಸೀಸನಲ್ಲಿ ಬಿಡುತ್ತೆ ಇದು. ಈ ಸೀಸನೇನಾ? ಅದಿನ್ನೂ ದಪ್ಪ ಆಗಿ ಹಣ್ಣಾಗ್ಬೇಕಲ್ವಾ? ಇಲ್ಲಿ ಆಪಲ್ ಬಿಟ್ಟೈತೆ ನೋಡಿಂದು. ದೇರ್ ಎಷ್ಟದು? ಒಂದೇ ಕಾಣ್ತಾ ಇರದ್ರಿ? ಒಂದೇ ಬಿಟ್ಟಿರೋದಾ? ಇಲ್ಲಿ 4 ನೆಟ್ಟಿದ್ದಾರೆ ಆಪಲ್ ಗಿಡನ. ಮಾಡ್ಬಾರ್ದು, ಮನೇಲಿ ಅಡಿಗೆನೆ ಮಾಡ್ಬಾರ್ದು. ಬರೀ ಹಣ್ಣು ತಿನ್ಕೊಂತ ಕಾಲ ಕಳಿಬೇಕು. ಹಣ್ಣು ಕಾಳು ಬೇಡ, ಹಣ್ಣು ಕಾಳು ಕಡ್ಡಿ ತರಕಾರಿ. ಕಾರ್ಬೋಹೈಡ್ರೇಟ್ಸ್ ಸ್ವಲ್ಪ ಅದೇ ಡಯಟಿಷಿಯನ್ ಹೇಳ್ತಾರಲ್ಲ, 1 ಕಪ್ ತಿಂದರೆ ಸಾಕು ಬಾಡಿಗೆ. ಪ್ರೋಟೀನ್ ವಿಟಮಿನ್ ಜಾಸ್ತಿ ಆದರೆ ಸಾಕಂತ. ಕಾರ್ಬೋಹೈಡ್ರೇಟ್ ಸ್ವಲ್ಪ ತಗೊಳ್ಳಿ ಅಂತ. ಡಯಟ್ಗೋಸ್ಕರನೇ ಅಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ಜೊತೆಗೆ ತರಕಾರಿ ಹಣ್ಣು ಕಾಳು ತಿನ್ನೋದ್ರಿಂದ. ಸರಿ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿ. ತೆಗದ ಮರ ಯಾವಾಗ ನೆಟ್ಟಿದ್ದೀವಿ ನಾವು? 20 ವರ್ಷ ಕೊಟ್ಟಿದ್ದು ನೀವು ತೆಗೆದು ಕೊಟ್ಟಿದ್ರಿ. ಆಗ್ಲೇ ತೆಗೆದು ನೀರಾಗಿ ಕೊಟ್ಟಿದೆ. ಇನ್ನೊಂದು 20 ವರ್ಷ ಆಗ್ಬೇಕು. ನಮ್ಮ ಸಾಕಲ್ಲ 40 ವರ್ಷಕ್ಕೆ ಮರ ಕಡಿಬೋದು. 40-45 ವರ್ಷ ತೆಗು ಸಸಿ ಇಂದು ಹುಡ್ತಾಗ ಹಾಕಿದ್ದು. ಈಗ 18 ವರ್ಷ ಆಗೈತೆ. ಕಾರ್ ತಗೊಳ್ಳಷ್ಟೇ ಬೆಳೆದಿರುತ್ತಾಗ
ಗ್ರೀನರಿ ಇದೆ ಎಲ್ಲ ತುಂಬ ಫ್ರೂಟ್ಸ್ ಎಲ್ಲ ಇದೆ. ಫ್ಯೂಚರಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಚೆನ್ನಾಗಿದೆ. ವೆದರ್ ಚೆನ್ನಾಯ್ತಲ್ಲ, ಕೆರೆ ಪಕ್ಕ ಇದರಿಂದ ತಂಪು ತಂಪು ಕೂಲ್ ಆಗಿದೆ. ಕರಿತಿದ್ರು, ಹಾ ಅದು ಬಿಂದು ಬಿಂದಿಂದ ಬಿಂಗೋ ಅಂದಿದ್ರು. ಏ ಬಿಂಗೋ ಅಂತ ಪ್ರೀತಿಯಿಂದ ಬಿಂಗೋ ಬಿಂಗೋ, ನಾವು ಬಿಂಗೋ ಬಿಂಗೋ. ನಮ್ಗೆ ಗೊತ್ತಿಲ್ಲ ಕ್ಯಾಟ್ ಹೆಸರು ಬಿಂಗೋ. ಅದ್ರದ್ದು ಮುಳ್ಳು ಸಿಗಾಕಳತ್ತೆ, ಹುಷಾರು. ಪರ್ಪಲ್ ಇರುತ್ತಲ್ಲ ರೌಂಡಕ್ಕೆ, ಅದು ಅದು ಬೆಟ್ಟದ ನಲ್ಲಿಕಾಯಿ ಅಂತೆ. ನಮ್ಮನೆ ಹಿಂದೆನೂ ಹಾಕಿದೀವಿ. ಇದ್ಯಾದ್ರೆ ಇದು ಉದ್ದಕ್ಕೆ ಸ್ಟ್ರೈಟಾಗಿ ಬೆಳ್ಕೊತೈತಲ್ಲ, ಅದು ಗೂಗಲ್ ಸರ್ಚ್ ಮಾಡೋದು ಸಿಗುತ್ತೆ. ಗಿಡದ ಮೇಲೆ ಹಿಂಗಿಟ್ರೆ ಮೊಬೈಲ್. ಏನು ಮಕಡಮಿ ಅಂತನಾ ಇದು? ಎಳಿಂದ ಜೊರಗೆ ಮೆಕಡೋನಿಯಾ ಅಂತ ಇದು ಅಲ್ಲ, ಗಿಡದ ಹೆಸರು. ಏನ್ ಹಿಂಸೆ ಕೊಡ್ತಾ ಇದೆಯಾ ಎಂದು ಬಿಂಗೋಗೆ? ಇಳಿಸು ಸಾಕು. ನಾಯಿ ಮರಿ ತಗೊಳ್ಳೋದ? ಇದೊಂದು ಕಮ್ಮಿ. ಈಗ ನೀನೇ ಇದ್ದೀಯಲ್ಲ. ಇದು ಕೂರೋದೇ ಇಲ್ಲ, ಗುಡ್ಡೆ ಎಷ್ಟು ಚೆನ್ನಾಗಿತ್ತು. ಬಾ ಬಿಂಗೆ. ವಾಕ್ ಮುಗಿಸ್ಕೊಂಡು ಬಂದ್ರು, ಈಗ ಎಕ್ಸಸೈಸ್ ಮಾಡಕ್ ಹೋಗ್ತಾ ಇದ್ದಾರೆ ಗೈಸ್. ಮ್ಯಾಂಗೋ ಚಿತ್ರಾನ್ನ ಚೆನ್ನಾಗಿದ್ಯಾ? ಟೇಸ್ಟ್ ಆಗಿದ್ಯಾ? ತಿನ್ಬೋದಾ? ತಿನ್ನಂಗಿದ್ಯಾ? ಹೋಗ್ಲಿ ಸಾಕು. ಏನಂಗೆ ನೋಡ್ತಿದ್ಯಾ? ಗುರಾಸ್ಬೇಡ. ಈ ಕಲರ್ ಡ್ರೆಸ್ ಚೆನ್ನಾಗಿ ಕಾಣ್ತೈತೆ ನಿಂಗೆ, ಪಿಸ್ತಾ ಕಲರ್. ಇವಳಿಗೂ ಅಷ್ಟೇ, ಇವಳಿಗೂ ಸಖತ್ ಚೆನ್ನಾಗಿ ಸೂಟ್ ಆಗ್ತೈತೆ. ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಳ್ಳಿ. ಸ್ವಲ್ಪ ನಾನು ತಿಂತೀನಿ. ಅಲ್ಲೇ ಐತೆ, ಸ್ವಲ್ಪ ಐತೆ, ಹಾಕೊಳ್ಳಿ ನೀವು. ನಿಮಗೆ ಅಂತಾನೆ ನಾನೀಗ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಆಗ್ತಿದ್ದೀನಿ, ದೀಪ ಹಚ್ಚಿ ಪೂಜೆ ಮಾಡಿ ಹಾಕಿಸ್ಕೊ ಸ್ವಲ್ಪ. ಏನಿಲ್ಲ, ಅಷ್ಟು ಕಲಸಿ ಇಟ್ಟಿರೋದಲ್ಲೇ. ಅಲ್ಲೇ ಚಿತ್ರಾನ್ನ ಖಾರನೂ ಐತೆ, ಅನ್ನನೂ ಐತೆ. ಅವಳೇ ಸರಿ ನಿಂಗೆ. ತಿನ್ಸ್ಬೇಡಿ ನೀವು. ಇನ್ನೊಂದ್ಸತಿ ಮಾಡಿ. ತೆಗೆದ್ಲು. ಮಾಡಿಸ್ಕೊತಾಳೆ, ಹಂಗೆ ಮಾಡಿಸ್ಕೊತಾಳೆ. ಇಲ್ಲ ಇಲ್ಲ, ಕೊಡ್ತೀನಿ ಈಗ. ಸ್ಪೆಷಲ್ ನಮ್ಮನೆ ಫುಡ್ಡು, ಟೇಸ್ಟ್ ಮಾಡಿ ಹೇಳಿ, ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಇನ್ನ ತಗೋಬಪ್ಪ ಅಲ್ಲಿ ಬಟ್ಲಲ್ಲಿ. ಆಯ್ತು, ನೋಡೋಣ. ಅವಳು ಗೆಸ್ ಮಾಡ್ತಾರ. ಅಲ್ಲಿ ಎದುರುಗಡೆ ಮಿಕ್ಸಿ ಪಕ್ಕ.
ಬರೀ ಇಷ್ಟ ಆಗಿದ್ದ ಸದ್ಯಕ್ಕೆ ಅಷ್ಟೇ ಮಾಡಿದ್ದು, ಸಂಜೆ ಮಾಡೋಣ ಅಂತ. ಸ್ಪೂನಲ್ಲಿ ಹಾಕು, ಕಟ್ ಮಾಡಿ ಸ್ಪೂನ್ ತಗೊಳ್ಳಿ. ಇದು ಪ್ರಿಯಾ ಮನೆಯಲ್ಲ ಮಾಡಿದ್ದು ಕಣೆ. ಏನಂತೀರಿ ನೀವು? ಶೆಕೆ ಗಿಣ್ಣು ಅಂತೀವಿ ನಮ್ಮ ಕಡೆ. ಅದು ಕರು ಹಾಕಿದ್ದು ಫಸ್ಟ್ ಹಾಲಲ್ಲಿ ಕೀ ವಾಲ್ ಅಂತ ಕರೀತಾರೆ. ಆ ವಾಲನ್ನ ಒಂದು ಸ್ವಲ್ಪ ಒಂದು ಸಣ್ಣ ಗ್ಲಾಸಲ್ಲಿ ಹಾಕ್ಬಿಟ್ಟು ಮಾಮೂಲಿ ಹಾಲಿಗೆ ಮಿಕ್ಸ್ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಏಲಕ್ಕಿ ಕಾಯಿ ಹಾಕಿ ಒಂದು ಸ್ಟೀಮರಲ್ಲಿ ಬೇಯಿಸ್ಬೇಕು. ಸೀನ ಬರುತ್ತೆ ಏನದು ಕೊಲೆಸ್ಟ್ರಾಲ್ ಅದಾ? ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್. ಟೇಸ್ಟ್ ನೋಡಿ ಈಗ. ಇದರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ತಿನ್ನು. ಸಾಕು ಅಂದ್ರೆ ಅಲ್ವಾ ಅವ್ರಿಗೆ ಕೊಲೆಸ್ಟ್ರಾಲ್ ಚುಟ್ಟಿ ನಾನು ಸ್ವಲ್ಪ ಹಾಕೊಡಿಂದು. ಹಾಕೊ ತಿನ್ನಿ, ಸಂಜೆ ಮಾಡ್ತೀನಿ, ತಿನ್ನಿ, ಟೇಸ್ಟ್ ಮಾಡಿ. ಸದ್ಯಕ್ಕೆ ಇದೆ ಇದೇನೆ ಜಾಸ್ತಿ ಮಾಡ್ತೀನಿ ಸಂಜೆ, ಸ್ವಲ್ಪ ನೋಡೋಣ. ಆಯಿತು ತರೋಣ, ಸುಮ್ಮನಿರು. ಸಿಲ್ವರ್ ಫ್ರೆಶ್ ಸ್ಯಾಮ್ಸಂಗ್ ಚೆನ್ನಾಗಿರ್ತದೆ. ನೀವು ಗೊತ್ತಿದಂಗೆ ಹೋಗೋದು ನೋಡೋ ಅದು. ಅದು ಸ್ವಲ್ಪ ಇದು ಮಾಡಿ. ಏನು? ಹ್ಞೂ ಜಾಸ್ತಿ ಗಿಟ್ಟಿಲ್ಲ ಅನ್ಸೋದು ಕೋಲ್ಡ್ಗೆ. ಚೆನ್ನಾಗಿ ವಾವ್. ನಾನು ಸ್ವಲ್ಪ ಹಾಕಿಸ್ಕೊಳ್ಳಿ. ಹಾಕಿಸ್ಕೊಳ್ರಪ್ಪ, ಸಂಜೆ ಮಾಡ್ತೀನಿ ಇನ್ನೂ ಇಲ್ಲ. ಬೇಯಿಸಬೇಕಾ? ಸ್ಟೀಮ್ಗಿಟ್ರೆ ಒಂದು 10 ನಿಮಿಷಕ್ಕೆ ಅದಾಗುತ್ತೆ. ಬೇಗ ಸ್ವೀಟು ಇದೆ, ಆದರೆ ಸಿಗೋದು ಕಷ್ಟ. ಅದು ಕರು ಹಾಕೋದನ್ನೇ ಕಾಯ್ಬೇಕಲ್ವಾ, ಆ ಥರ. ಇನ್ನೂ ಸ್ವಲ್ಪ ಹಾಕ್ಕೊಡಿಂದು ಚೆನ್ನಾಗಿ ಹಾಕೊಳ್ಳಿ, ನಿಮಗೆ ಕಂಫರ್ಟ್ ಆಗ. ಶೆಕೆ ಗಿಣ್ಣು ಅಂತ ಕರಿತೀವಿ ನಮ್ಮ ಕಡೆ. ವಿಲೇಜಿನ ಹಾಕ್ತಿದೆ ವಿಲೇಜ್ ಅಂದರೆ ಏನು? ಗ್ರೀನ್ ಹಾಂ, ಏಲಕ್ಕಿ ಹಾಕಬೇಕು. ಏಲಕ್ಕಿ ಹಾಕಿದ್ರೆ ಚೆನ್ನಾಗಾಗುತ್ತೆ, ಸ್ಮೆಲ್ ಫ್ಲೇವರ್ ಚೆನ್ನಾಗಿರುತ್ತೆ. ಫುಲ್ ಖಾಲಿ ಮಾಡಿರಿ, ಸಂಜೆ ಮಾಡ್ತೀನಿ ನಾನು ಸಂಜೆ ತಿಂತೀನಿ. ನೀವು ಫುಲ್ಲು ಹಾಕ್ಕೊಳ್ಳಿ. ಅವಳೇನು ಅಷ್ಟೊಂದು ಇಷ್ಟಪಡೋಲ್ಲ ಮೋಸ್ಟ್ಲಿ. ತಿನ್ನೆ ಒಂಚೂರು, ಏನಿಲ್ಲ. ನಾನೀಗ ಸ್ಯಾಂಪಲ್ಗೆ ಅಂತ ಮಾಡಿದ್ದಷ್ಟೇ, ಸಂಜೆ ಮಾಡೋಣ ಅಂತ. ಒಂದೊಂದು ಸತಿ ಜಾಸ್ತಿ ಬೇಯಿಸ್ಬಿಟ್ರೆ ಅದು ಏನಾಗುತ್ತೆ, ಬೆಂಡ್ ಥರ ಆಗ್ಬಿಡುತ್ತೆ. ಅದಕ್ಕೆ ಬೆಂಡ್ ಬಂದ್ಬಿಡುತ್ತೆ, ಅದು ತಿನ್ನೋಕ್ಕೆ ಆಗೋದಿಲ್ಲ. ಅದು ಕರೆಕ್ಟು 10 ನಿಮಿಷಕ್ಕೆ ಆಫ್ ಮಾಡ್ಬೇಕು. ಕರೆಕ್ಟು ಟೈಮಿಗೆ ಆಫ್ ಮಾಡಲಿಲ್ಲ ಅಂದರೆ ತುಂಬ ಬೆಂದು ಬೆಂಡ್ ಥರ ಆಗ್ಬಿಡುತ್ತೆ. ಅದಕ್ಕೆ ಫಸ್ಟು ಸ್ವಲ್ಪ ಹಾಕಿ ಫಸ್ಟು ಟೈಮ್ ಸೆಟ್ ಮಾಡಿಕೊಂಡೆ. ಖಾಲಿ ಮಾಡ್ಬಿಡಿ ಸ್ವಲ್ಪ. ಆಮೇಲಿಂದ ಪಾತ್ರೆ ಬೇಜಾರು ಮಾಡ್ಕೊತದ ಮೇಲೆ ಸಂಜೆ ಕರೆಕ್ಟಾಗಿ ಜಾಸ್ತಿ ಮಾಡೋಣ ಅಂತ ಸ್ವಲ್ಪ ಕ್ವಾಂಟಿಟಿಲಿ ಇವತ್ತು ಮಾಡಿಬಿಟ್ಟು. ತುಂಬ ವರ್ಷ ಆಗಿತ್ತು ನಾನು ಮಾಡಿ. ನಮ್ಮಮ್ಮ ಮಾಡ್ಕೊಡ್ತಿದ್ರು, ನಾನು ನೋಡ್ಕೊಂಡಿದ್ದೆ ಅಷ್ಟೇ. ಅದಕ್ಕೆ ಈ ಸತಿ ಫಸ್ಟ್ ಟೈಮ್ ಟ್ರೈ ಮಾಡಿ ಆಮೇಲೆ ಮಾಡೋಣ ಅಂತ. ನೋಡ್ಕೊಂಡಿದ್ದೆ, ಮಾಡಿರಲಿಲ್ಲ. ಫಸ್ಟ್ ಟೈಮ್ ತಿಂತಾ ಇರೋದು ಈಗ. ಸೆಕೆಂಡ್ ಟೈಮ್ ಆಕ್ಚುಲಿ. ಫಸ್ಟ್ ನನ್ನ ಫ್ರೆಂಡ್ ಮನೆ ಅವ್ರು ಚೂರು ಚೆನ್ನಾಗಿ ಅನ್ಸ್ಲಿಲ್ಲ. ಏನಿತ್ತು ಅಂತ ನನ್ನ ಫ್ರೆಂಡ್ ಉಲ್ಟಿ ಮಾಡ್ಬಿಟ್ಟಿಲ್ಲ ಅಲ್ಲೇ ಅಂತ ಮಾಡ್ಬಿಟ್ಟಿಲ್ಲ. ನಾನು ಏನಪ್ಪ ಇದು, ಆಮೇಲೆ ಓಕೆ ಇದೇನಾ ಅಂತ ಚೆನ್ನಾಗಿ ನಿಮ್ಮ ಕೈ ಚೆನ್ನಾಗಿದೆ, ಸೇಮ್ ಇದೇ ಥರ ಮಾಡಿದ್ರು. ಆಮೇಲೆ ವಿಡಿಯೋ ಮಾಡ್ತಾರಂತೆ, ಚೆನ್ನಾಗವ್ರಂತ ಹೇಳ್ಬೇಡ. 2 ಸತಿ ಹಾಕೋತಿರ್ಲಿಲ್ಲ. ಖಾಲಿ ಮಾಡ್ಬಿಡಿ ಎಲ್ಲ, ನಾವು ನೋಡೋದು. ಖಾಲಿ ಮಾಡ್ಬೇಕು. ಇಲ್ಲ ಖಾಲಿ ಮಾಡಿ. ನಾನು ಸಂಜೆ ಮಾಡ್ಕೊತೀನಿ ಅನ್ನಲ್ಲ, ನಿಮಗೂ ಮಾಡ್ತೀನಿ ಸಂಜೆ, ನಾನು ಮಾಡ್ತೀನಿ. ಅದು ಜಾಸ್ತಿನೇ ಕೊಟ್ಟಿದ್ದಾರೆ ನಮ್ಮಪ್ಪ. ಅಷ್ಟೇ ಒಂದು ಕಪ್ಪಾಗಷ್ಟು. ಅದು 3 ದಿನ ಮಾಡ್ಬೋದು ಅದನ್ನ. ಅದನ್ನ 6 ತಿಂಗಳು ಬೇಕಾದ್ರೆ ಇಟ್ಕೊಬೋದು ಫ್ರಿಜ್ಜಲ್ಲಿ. ನಮ್ಮ ಮನೆ ಮುಂದೆ ಹೋಗ್ತಾ ಇದೆ, ನೋಡ್ಬೋದು. ಪಿಕಾಕು ಎಷ್ಟು ಫ್ರೀಯಾಗಿ ಆರಾಮಾಗಿ ಹೋಗ್ತಾ ಇದೆ ಅಂದರೆ ಇಲ್ಲಿ ಯಾರ್ದು ಭಯ ಇಲ್ಲ, ಯಾರೂ ಅದಕ್ಕೆ ತೊಂದರೆ ಕೊಡೋದಿಲ್ಲ. ಅದ್ರ ಪಾಡ್ಗೆ ಆರಾಮಾಗಿ ಚೆನ್ನಾಗಿ ಖುಷಿಯಾಗಿ ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇರುತ್ತೆ. ನಮ್ಮನೆ ಇವತ್ತಿನ ಗೆಸ್ಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾಕಂದರೆ ತುಂಬ ಲೆಂತಿಯಾಗಿದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಮಾಡ್ತಾಯಿದ್ದೀನಿ. ಇವತ್ತು ಪಾರ್ಟ್ 1 ರಿಲೀಸ್ ಆದರೆ ನೆಕ್ಸ್ಟು ಪಾರ್ಟ್ 2 ಬರುತ್ತೆ. ಅದನ್ನು ಹೀಗೆ ನೋಡಿ ಸಪೋರ್ಟ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.